N1 ವೈರಸ್ ಹಕ್ಕಿ ಜ್ವರ ಕೇಂದ್ರದ ಅನುಮತಿ ಮೇರೆಗೆ ಪೌಲ್ಟ್ರಿಗಳಲ್ಲಿ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಕೋಳಿಗಳು H5N1 ವೈರಸ್ನಿಂದ ಬಳಲ್ತಾ ಇದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸರ್ಕಾರದ ಅಧೀನದಲ್ಲಿರುವಂತಹ ಪೌಲ್ಟ್ರಿಗಳ ಫಾರಂ H5N1 ವೈರಸ್ ಕೋಳಿಗಳಲ್ಲಿ ಹರಡಿರುವಂತಹ ಹಿನ್ನೆಲೆಯಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯಕ್ಕೆ ಕಾಲಿಟ್ಟಿದೆ H5N1 ವೈರಸ್. ಇಲ್ಲಿ H5N1 ಇದು ಸಾಮಾನ್ಯವಾಗಿ ಪಕ್ಷಿಗಳಲ್ಲಿ ಕಾಣಿಸಿಕೊಳ್ಳುವಂಥ ಜ್ವರ. ನೋಡಿ ಇದು ಹೇಗೆ ಹರಡುತ್ತೆ? H5N1 ವೈರಸ್ ಹಕ್ಕಿಗಳಿಂದ ಹಕ್ಕಿಗಳಿಗೆ ಬೇಗ ಹರಡುತ್ತಿದ್ದು. ಯಾವಾಗ ಹಕ್ಕಿಗಳು ವಲಸೆ ಹೋದಾಗ ಆ ವಲಸೆ ಹೋದಂಥ ಹಕ್ಕಿಗಳಲ್ಲಿ ಯಾವುದಾದ್ರು ಒಂದು ಅದರಲ್ಲಿ ಏನಾದರೂ ಸೋಂಕಿತವಾಗಿದ್ದರೆ ಎಲ್ಲಿಗೆ ವಲಸೆ ಹೋಗುತ್ತಲ್ಲ ಅಲ್ಲಿಗೆ ವೈರಸ್ ಸಮೇತವಾಗಿ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಆ ಸ್ಥಳದಲ್ಲೂ ಕೂಡ ಸುಲಭವಾಗಿ ಅದು ಹರಡುತ್ತೆ. ಕೋಳಿ ಅಥವಾ ಹಕ್ಕಿಗಳೊಂದಿಗೆ ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ಗೆ ಬಂದಾಗ ಈ ವೈರಸ್ ಇನ್ನೂ ಸ್ಪೀಡಾಗಿ ಸ್ಪ್ರೆಡ್ ಆಗೋದು. ಮನುಷ್ಯರು ಮತ್ತು ಪ್ರಾಣಿಗಳಿಗೂ ಕೂಡ ಈ ಸೋಂಕು ಹರಡುತ್ತೆ ಅಂತ ಹೇಳಲಾಗಿದೆ. ಇದು ಎಲ್ಲಿ ಇರುತ್ತೆ? ತೇವಾಂಶ, ಗೊಬ್ಬರದ ವಿಚಾರವಾಗಿ ಗಮನಿಸಿದಾಗ ಒಣಗಿದ ಗೊಬ್ಬರದಲ್ಲಿ. ಸೊ ಈ ವೈರಸ್ 8 ವಾರದವರೆಗೆ ಜೀವಿಸುವಂಥ ಸಾಮರ್ಥ್ಯ ಎಲ್ಲಿರುತ್ತೆ ಅಂತಂದರೆ ತೇವಾಂಶ ಇರುವಂಥ ಜಾಗದಲ್ಲಿ, ಅಷ್ಟೇ ಅಲ್ಲದೆ ಒಣಗಿದ ಗೊಬ್ಬರದಲ್ಲಿ ಇರುತ್ತೆ. ನೋಡಿ, ಇನ್ನು ಸೋಂಕಿತ ಪಕ್ಷಿ ಪ್ರಾಣಿಗಳ ನೇರ ಸಂಪರ್ಕಕ್ಕೆ ಬರಬಾರ್ದು. ಬಂದರೆ ಅದು ಮನುಷ್ಯರಿಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಕೇಂದ್ರದ ಅನುಮತಿ ಮೇರೆಗೆ ಈಗ ಪೌಲ್ಟ್ರಿಗಳಲ್ಲಿ ತಪಾಸಣೆ ನಡೀತಾ ಇರೋದು. ಹೇಳಿ. ಹಾಂ ಸರ್, ಅದು ಹೆಸರುಘಟ್ಟದಲ್ಲಿ H5N1 ಬಂದಿದೆಯಲ್ಲ ಸರ್, ಅದು ಯಾವಾಗ ಟೆಸ್ಟ್ ಆಗಿರೋದು ಸರ್? ಅದು ಹಲೋ, 13th ಕನ್ಫರ್ಮ್ ಆಗಿರೋದಾ? ಹೌದು. ಹೌದಾ? ಎಷ್ಟು ಕೋಳಿಗಳಿಗೆ ಬಂದಿದೆ ಸರ್ ಅದು? ಹಲೋ, ಹಾಂ ಹೇಳಿ. ಎಷ್ಟು ಇದಕ್ಕೆ ಬಂದಿದೆ ಸರ್ ಅದು ಕೋಳಿಗಳಿಗೆ? ಅದು ನಮ್ಮ ಹತ್ರ 8,000 ಚಿಲ್ಲರೆ ಇದ್ದು. ಎಷ್ಟು? 8,000? 8,000 ಬರ್ಡ್ಸ್ ಇತ್ತು. ಹಾಂ, ಸ್ವಲ್ಪ ಬರ್ಡ್ಸ್ ಕಾಣ್ತಿತ್ತು, ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದಿದೆಯಾ? ಈಗ ಎಲ್ಲ ಅದನ್ನೇನು ಮಣ್ಣು ಮಾಡಲಾಗಿದೆ ಸರ್ ಅದು? ಹೌದೌದು. ಎಲ್ಲ ಮಾಡಿ. ಎಷ್ಟು? 8,000? ಹೌದು. ಓಕೆ. ಟೆಸ್ಟ್ ಮಾಡಿದ್ಯಾವ ಸರ್? ಎಷ್ಟು ಮಾಡಿದ್ದು? ಅದೇ 14th ಅಲ್ಲ, ಕನ್ಫರ್ಮ್ ಆಗಿರೋದಲ್ಲ? ಹಾಂ, ಕನ್ಫರ್ಮ್ ಆಗಿ. ಓಕೆ. ಅದು ಹೆಂಗೆ ಫಸ್ಟ್ ಹೆಂಗೆ ಸರ್ ಗೊತ್ತಾಗಿರೋದು ಅದು? ಅದೇ ಮಾರ್ಟಾಲಿಟಿ ಆಯಿತು, ಲ್ಯಾಬ್ಗೆ ಕಳಿಸಿದ್ವಿ, ಪಾಸಿಟಿವ್ ಬಂದಿದೆ. ಓಕೆ ಸರ್, ನೀವು ಸ್ಪಾಟ್ ಹೇಳಿ. ಹಾಂ ಸರ್, ಅದು ಹೆಸರುಘಟ್ಟದಲ್ಲಿ H5N ರಾಜ್ಯಕ್ಕೆ ಕಾಲಿಟ್ಟಿದೆ H5N1 ವೈರಸ್ ಹಕ್ಕಿ ಜ್ವರ. ಕೇಂದ್ರದ ಅನುಮತಿ ಮೇರೆಗೆ ಪೌಲ್ಟ್ರಿಗಳಲ್ಲಿ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಕೋಳಿಗಳು H5N1 ವೈರಸ್ನಿಂದ ಬಳಲ್ತಾ ಇದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸರ್ಕಾರದ ಅಧೀನದಲ್ಲಿರುವಂತಹ ಪೌಲ್ಟ್ರಿಗಳ ಫಾರಂ H5N1 ವೈರಸ್ ಕೋಳಿಗಳಲ್ಲಿ ಹರಡಿರುವಂಥ ಹಿನ್ನೆಲೆಯಲ್ಲಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ರಾಜ್ಯಕ್ಕೆ ಕಾಲಿಟ್ಟಿದೆ H5N1 ವೈರಸ್. ಇಲ್ಲಿ H5N1 ಇದು ಸಾಮಾನ್ಯವಾಗಿ ಪಕ್ಷಿಗಳಲ್ಲಿ ಕಾಣಿಸಿಕೊಳ್ಳುವಂಥ ಜ್ವರ. ನೋಡಿ ಇದು ಹೇಗೆ ಹರಡುತ್ತೆ? H5N1 ವೈರಸ್ ಹಕ್ಕಿಗಳಿಂದ ಹಕ್ಕಿಗಳಿಗೆ ಬೇಗ ಹರಡುತ್ತಿದ್ದು. ಯಾವಾಗ ಹಕ್ಕಿಗಳು ವಲಸೆ ಹೋದಾಗ ಆ ವಲಸೆ ಹೋದಂಥ ಹಕ್ಕಿಗಳಲ್ಲಿ ಯಾವುದಾದ್ರು ಒಂದು ಅದರಲ್ಲಿ ಏನಾದರೂ ಸೋಂಕಿತವಾಗಿದ್ದರೆ ಎಲ್ಲಿಗೆ ವಲಸೆ ಹೋಗುತ್ತಲ್ಲ ಅಲ್ಲಿಗೆ ವೈರಸ್ ಸಮೇತವಾಗಿ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಆ ಸ್ಥಳದಲ್ಲೂ ಕೂಡ ಸುಲಭವಾಗಿ ಅದು ಹರಡುತ್ತೆ. ಕೋಳಿ ಅಥವಾ ಹಕ್ಕಿಗಳೊಂದಿಗೆ ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ಗೆ ಬಂದಾಗ ಈ ವೈರಸ್ ಇನ್ನೂ ಸ್ಪೀಡಾಗಿ ಸ್ಪ್ರೆಡ್ ಆಗೋದು. ಮನುಷ್ಯರು ಮತ್ತು ಪ್ರಾಣಿಗಳಿಗೂ ಕೂಡ ಈ ಸೋಂಕು ಹರಡುತ್ತೆ ಅಂತ ಹೇಳಲಾಗಿದೆ. ಇದು ಎಲ್ಲಿ ಇರುತ್ತೆ? ತೇವಾಂಶ, ಗೊಬ್ಬರದ
ವಿಚಾರವಾಗಿ ಗಮನಿಸಿದಾಗ ಒಣಗಿದ ಗೊಬ್ಬರದಲ್ಲಿ. ಸೊ ಈ ವೈರಸ್ 8 ವಾರದವರೆಗೆ ಜೀವಿಸುವಂಥ ಸಾಮರ್ಥ್ಯ ಎಲ್ಲಿರುತ್ತೆ ಅಂತಂದರೆ ತೇವಾಂಶ ಇರುವಂಥ ಜಾಗದಲ್ಲಿ, ಅಷ್ಟೇ ಅಲ್ಲದೆ ಒಣಗಿದ ಗೊಬ್ಬರದಲ್ಲಿ ಇರುತ್ತೆ. ನೋಡಿ, ಇನ್ನು ಸೋಂಕಿತ ಪಕ್ಷಿ ಪ್ರಾಣಿಗಳ ನೇರ ಸಂಪರ್ಕಕ್ಕೆ ಬರಬಾರ್ದು. ಬಂದರೆ ಅದು ಮನುಷ್ಯರಿಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಕೇಂದ್ರದ ಅನುಮತಿ ಮೇರೆಗೆ ಈಗ ಪೌಲ್ಟ್ರಿಗಳಲ್ಲಿ ತಪಾಸಣೆ ನಡೀತಾ ಇರೋದು. ಹೇಳಿ. ಹಾಂ ಸರ್, ಅದು ಹೆಸರುಘಟ್ಟದಲ್ಲಿ H5N1 ಬಂದಿದೆಯಲ್ಲ ಸರ್, ಅದು ಯಾವಾಗ ಟೆಸ್ಟ್ ಆಗಿರೋದು ಸರ್ ಅದು? ಹಲೋ, 13th ಕನ್ಫರ್ಮ್ ಆಗಿರೋದಾ? ಹೌದು, ಎಷ್ಟು? 14. ಹೌದಾ, ಎಷ್ಟು ಕೋಳಿಗಳಿಗೆ ಬಂದಿದೆ ಸರ್ ಅದು? ಹಲೋ, ಹಾಂ ಹೇಳಿ. ಎಷ್ಟು ಇದಕ್ಕೆ ಬಂದಿದೆ ಸರ್ ಅದು ಕೋಳಿಗಳಿಗೆ? ಅದು ನಮ್ಮ ಹತ್ರ 8,000 ಚಿಲ್ಲರೆ ಇದ್ದು. ಎಷ್ಟು? 8,000? 8,000 ಬರ್ಡ್ಸ್ ಇತ್ತು. ಹಾಂ, ಸ್ವಲ್ಪ ಬರ್ಡ್ಸ್ ಕಾಣ್ತಿತ್ತು, ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದಿದೆಯಾ? ಈಗ ಎಲ್ಲ ಅದನ್ನೇನು ಮಣ್ಣು ಮಾಡಲಾಗಿದೆ ಸರ್ ಅದು? ಹೌದೌದು, ಎಲ್ಲ ಮಾಡಿ. ಎಷ್ಟು? 8,000? ಹೌದು. ಓಕೆ, ಟೆಸ್ಟ್ ಮಾಡಿದ್ಯಾವ ಸರ್? ಎಷ್ಟು ಮಾಡಿದ್ದು? ಅದೇ 14th ಅಲ್ಲ, ಕನ್ಫರ್ಮ್ ಆಗಿರೋದಲ್ಲ? ಹಾಂ, ಕನ್ಫರ್ಮ್ ಆಗಿ. ಓಕೆ, ಅದು ಹೆಂಗೆ ಫಸ್ಟ್ ಹೆಂಗೆ ಸರ್ ಗೊತ್ತಾಗಿರೋದು ಅದು? ಅದೇ ಮಾರ್ಟಾಲಿಟಿ ಆಯಿತು, ಲ್ಯಾಬ್ಗೆ ಕಳಿಸಿದ್ವಿ, ಪಾಸಿಟಿವ್ ಬಂದಿದೆ. ಓಕೆ ಸರ್, ನೀವು ಸ್ಪಾಟ್ ಹೇಳಿ. ಹಾಂ ಸರ್, ಅದು ಹೆಸರುಘಟ್ಟದಲ್ಲಿ H5N1 ನೋಡಿ, H5N1 ರಾಜ್ಯಕ್ಕೆ ಕಾಲಿಟ್ಟಿದೆ. H5N1 ವೈರಸ್ ಹಕ್ಕಿ ಜ್ವರ. ಕೇಂದ್ರದ ಅನುಮತಿ ಮೇರೆಗೆ ಪೌಲ್ಟ್ರಿಗಳಲ್ಲಿ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಕೋಳಿಗಳು H5N1 ವೈರಸ್ನಿಂದ ಬಳಲ್ತಾ ಇದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸರ್ಕಾರದ ಅಧೀನದಲ್ಲಿರುವಂತಹ ಪೌಲ್ಟ್ರಿಗಳ ಫಾರಂ H5N1 ವೈರಸ್ ಕೋಳಿಗಳಲ್ಲಿ ಹರಡಿರುವಂಥ ಹಿನ್ನೆಲೆಯಲ್ಲಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ರಾಜ್ಯಕ್ಕೆ ಕಾಲಿಟ್ಟಿದೆ ಅಂತ H5N1 ವೈರಸ್. ಇಲ್ಲಿ H5N1 ಇದು ಸಾಮಾನ್ಯವಾಗಿ ಪಕ್ಷಿಗಳಲ್ಲಿ ಕಾಣಿಸಿಕೊಳ್ಳುವಂಥ ಜ್ವರ. ನೋಡಿ, ಇದು ಹೇಗೆ ಹರಡುತ್ತೆ? H5N1 ವೈರಸ್ ಹಕ್ಕಿಗಳಿಂದ ಹಕ್ಕಿಗಳಿಗೆ ಬೇಗ ಹರಡುತ್ತಿದ್ದು. ಯಾವಾಗ ಹಕ್ಕಿಗಳು ವಲಸೆ ಹೋದಾಗ ಆ ವಲಸೆ ಹೋದಂಥ ಹಕ್ಕಿಗಳಲ್ಲಿ ಯಾವುದಾದ್ರು ಒಂದು ಅದರಲ್ಲಿ ಏನಾದರೂ ಸೋಂಕಿತವಾಗಿದ್ದರೆ ಎಲ್ಲಿಗೆ ವಲಸೆ ಹೋಗುತ್ತಲ್ಲ ಅಲ್ಲಿಗೆ ವೈರಸ್ ಸಮೇತವಾಗಿ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಆ ಸ್ಥಳದಲ್ಲೂ ಕೂಡ ಸುಲಭವಾಗಿ ಅದು ಹರಡುತ್ತೆ. ಕೋಳಿ ಅಥವಾ ಹಕ್ಕಿಗಳೊಂದಿಗೆ ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ಗೆ ಬಂದಾಗ ಈ ವೈರಸ್ ಇನ್ನೂ ಸ್ಪೀಡಾಗಿ ಸ್ಪ್ರೆಡ್ ಆಗೋದು. ಮನುಷ್ಯರು ಮತ್ತು ಪ್ರಾಣಿಗಳಿಗೂ ಕೂಡ ಈ ಸೋಂಕು ಹರಡುತ್ತೆ ಅಂತ ಹೇಳಲಾಗಿದೆ. ಇದು ಎಲ್ಲಿರುತ್ತೆ? ತೇವಾಂಶ, ಗೊಬ್ಬರದ ವಿಚಾರವಾಗಿ ಗಮನಿಸಿದಾಗ ಒಣಗಿದ ಗೊಬ್ಬರದಲ್ಲಿ. ಸೊ ಈ ವೈರಸ್ 8 ವಾರದವರೆಗೆ ಜೀವಿಸುವಂಥ ಸಾಮರ್ಥ್ಯ ಎಲ್ಲಿರುತ್ತೆ ಅಂತಂದರೆ ತೇವಾಂಶ ಇರುವಂಥ ಜಾಗದಲ್ಲಿ, ಅಷ್ಟೇ ಅಲ್ಲದೆ ಒಣಗಿದ ಗೊಬ್ಬರದಲ್ಲಿ ಇರುತ್ತೆ. ನೋಡಿ, ಇನ್ನು ಸೋಂಕಿತ ಪಕ್ಷಿ ಪ್ರಾಣಿಗಳ ನೇರ ಸಂಪರ್ಕಕ್ಕೆ ಬರಬಾರ್ದು. ಬಂದರೆ ಅದು ಮನುಷ್ಯರಿಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಕೇಂದ್ರದ ಅನುಮತಿ ಮೇರೆಗೆ ಈಗ ಪೌಲ್ಟ್ರಿಗಳಲ್ಲಿ ತಪಾಸಣೆ ನಡೀತಾ ಇರೋದು. ಹೇಳಿ. ಹಾಂ ಸರ್, ಅದು ಹೆಸರುಘಟ್ಟದಲ್ಲಿ H5N1 ಬಂದಿದೆಯಲ್ಲ ಸರ್, ಅದು ಯಾವಾಗ ಟೆಸ್ಟ್ ಆಗಿರೋದು ಸರ್ ಅದು? ಹಲೋ, 13th ಕನ್ಫರ್ಮ್ ಆಗಿರೋದಾ? ಹೌದು, ಎಷ್ಟು? 14. ಹೌದಾ, ಎಷ್ಟು ಕೋಳಿಗಳಿಗೆ ಬಂದಿದೆ ಸರ್ ಅದು? ಹಲೋ, ಹಾಂ ಹೇಳಿ. ಎಷ್ಟು ಇದಕ್ಕೆ ಬಂದಿದೆ ಸರ್ ಅದು ಕೋಳಿಗಳಿಗೆ? ಅದು ನಮ್ಮ ಹತ್ರ 8,000 ಚಿಲ್ಲರೆ ಇದ್ದು. ಎಷ್ಟು? 8,000? 8,000 ಬರ್ಡ್ಸ್ ಇತ್ತು. ಹಾಂ, ಸ್ವಲ್ಪ ಬರ್ಡ್ಸ್ ಕಾಣ್ತಿತ್ತು, ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದಿದೆಯಾ? ಈಗ ಎಲ್ಲ ಅದನ್ನೇನು ಮಣ್ಣು ಮಾಡಲಾಗಿದೆ ಸರ್ ಅದು? ಹೌದೌದು, ಎಲ್ಲ ಮಾಡಿ. ಎಷ್ಟು? 8,000? ಹೌದು. ಓಕೆ, ಟೆಸ್ಟ್ ಮಾಡಿದ್ಯಾವ ಸರ್? ಎಷ್ಟು ಮಾಡಿದ್ದು? ಅದೇ 14th ಅಲ್ಲ, ಕನ್ಫರ್ಮ್ ಆಗಿರೋದಲ್ಲ? ಹಾಂ, ಕನ್ಫರ್ಮ್ ಆಗಿ. ಓಕೆ, ಅದು ಹೆಂಗೆ ಫಸ್ಟ್ ಹೆಂಗೆ ಸರ್ ಗೊತ್ತಾಗಿರೋದು ಅದು? ಅದೇ ಮಾರ್ಟಾಲಿಟಿ ಆಯಿತು, ಲ್ಯಾಬ್ಗೆ ಕಳಿಸಿದ್ವಿ, ಪಾಸಿಟಿವ್ ಬಂದಿದೆ. ಓಕೆ ಸರ್, ನೀವು ಸ್ಪಾಟ್ ಹೇಳಿ.
ಹಾಂ ಸರ್, ಅದು ಹೆಸರುಘಟ್ಟದಲ್ಲಿ H5N1 ನೋಡಿ H5N1